ಹಾಯ್ ಹಲೋ ಸ್ನೇಹಿತರೆ, ಬನ್ನಿ ಇವತ್ತು ಪಪ್ಪಾಳಿ ರೆಡ್ ಲೇಡಿ ತೋಟದಲ್ಲಿ ಬಂದಿದ್ದೀನಿ ಸ್ನೇಹಿತರೆ. ಇದನ್ನು ನೋಡಿ, ಒಂದು ಅದ್ಭುತ ಪ್ಲಾಂಟೇಶನ್ ಅಂತ ಅನ್ಬೋದು ಸ್ನೇಹಿತರೆ. ಇದು ಪ್ರತಿ ವರ್ಷ ನಮ್ಮ ರೈತ ಬಾಂಧವನಿದೆ ಒಂದು ಪಪ್ಪಾಯಿ ಒಳ್ಳೆ ಬೆಳೆ ಮಾಡಬೇಕಂತ ಪ್ರಯತ್ನ ಪಡ್ತಾರೆ ಸ್ನೇಹಿತರೆ. ಬಟ್ ಈ ಥರದ್ದು ಪ್ರಯತ್ನ ಅಂತಂದರೆ ಒಂದು ಭಾಳ ಅನುಭವವಾಗಿ ಪ್ರಯತ್ನ ಅಂತ ಅನ್ಕೋಬೋದು ಸ್ನೇಹಿತರೆ. ಯಾಕೆ ಅನುಭವ ನಿಮಗೆ ತಿಳಿಸಾಕತ್ತೀನಿ ಸ್ನೇಹಿತರೆ. ಪಪ್ಪಾಯ ಅಂದರೆ ಎಲ್ಲರೂ ಬೆಳೀತಾರೆ. ಇದೊಂದು ಸ್ನೇಹಿತರೆ ರೆಡ್ ಲೇಡಿ ತೈವಾನ್ 796 ಅಂತ ಸ್ನೇಹಿತರೆ. ಇದು ನೋಡಿ ಯಾವ ಥರ ಸೆಟ್ಟಿಂಗ್ ಒಂದು ಸ್ನೇಹಿತರೆ. ಇವು ರೈತರದ್ದು ಕಾಸು ಏನಂತಂದರೆ ಒಂದು ಒಳ್ಳೆ ಬೆಳೆಯನ್ನು ತೆಗಿತಾರೆ. ಬೆಟ್ಟಿನಂತಂದರೆ ಇವರು ತೈವಾನ್ ಬಿಟ್ಟು ರೆಡ್ ಲೇಡಿ 796 ಬಿಟ್ಟು ಬೇರೆ ಬೆಳೆ ಯಾವುದು ಮಾಡೋದಿಲ್ಲ ಇವರು. ಬಟ್ 4-5 ತಿಂಗಳಲ್ಲಿ ಏನಿದೆ ಬಟ್ ಬೇಗ ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಮತ್ತೇನಿದೆ ಇವರು ಭೂಮಿಗೆ ಹಂಗೆ ಡ್ರೈ ಮಾಡಿಬಿಡ್ತಾರೆ ಸ್ನೇಹಿತರೆ. ಇವ್ರದ್ದು ನೋಡಿ ಎಷ್ಟು ಅದ್ಭುತವಾಗಿ ಪ್ಲಾಂಟೇಶನ್ ಇದೆ. ಬೆಡ್ ಹಾಕಿದ್ದಾರೆ. ಬೆಡ್ ಒಂದು 2.5 ಫೀಟ್ ಹೈಟ್ ಮಾಡಿದ್ದಾರೆ. ಮತ್ತು ಬೆಡ್ ಒಳಗಡೆ ಬೆಡ್ ಮೇಲೆ ಅಂತಂದ್ರೆ ಮೆನ್ಷನ್ ಪೇಪರ್ ಆಗಿದೆ ಸ್ನೇಹಿತರೆ. ಮತ್ತು ಬೆಡ್ ಒಳಗಡೆ 2 ಡ್ರಿಪ್ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಇದು ನೋಡಿ ಒಂದು ಅದ್ಭುತವಾದ ದೃಶ್ಯ ನೋಡ್ಬೋದು ಸ್ನೇಹಿತರೆ. ನಡುಕ್ಕೆ ಏನಿದೆ ಒಣ ಒಂದು ಏನಿದೆ ಇದು ಹಾಕಿದ್ದಾರೆ ಸ್ನೇಹಿತರೆ, ಹುಲ್ಲನ್ನು ಹಾಕಿದ್ದಾರೆ. ಮತ್ತು ನಡುಕ್ಕೆ ಡ್ರಿಪ್ಪನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಇದು ಯಾಕಂತಂದ್ರೆ ಮುಂದೆ ಸಮ್ಮರ್ ಒಂದು ಜಾಸ್ತಿ ಬರುತ್ತಲ್ಲ, ಹೆವಿ ಟೆಂಪರೇಚರ್ಗೋಸ್ಕರ ತಂಪಿಗೋಸ್ಕರ ಮಾಡಿದ್ದಾರೆ ಸ್ನೇಹಿತರೆ. ಇವೆಲ್ಲ ಎಕ್ಸ್ಪೋರ್ಟ್ ಆಗೋದು ಮಾಲ್ ಸ್ನೇಹಿತರೆ. ಈ ಹೊಲ್ದಾಗ ಏನಿದೆ ಜಾಸ್ತಿ ಅಂದರೆ ಎಕ್ಸ್ಪೋರ್ಟ್ ಆಗುತ್ತೆ ಸ್ನೇಹಿತರೆ. ಲೋಕಲ್ ಯಾವುದು ಹೋಗೋದಿಲ್ಲ. ಆ ರೈತ ಬಂದರು ಏನಿದೆ ಆ ಥರವನ್ನು ಮೈಂಡ್ ಸೆಟ್ ಮಾಡಿಕೊಂಡು ಈ ಥರ ಬೆಳೆ ಮಾಡಿದ್ದಾರೆ ಸ್ನೇಹಿತರೆ. ಇಷ್ಟೊತ್ತಿಗೆ 108 ವೆರೈಟಿಗಳು ಬಂದಿದೆ ಸ್ನೇಹಿತರೆ. ಬಟ್ ನಮ್ಮ ಬೆಳೆ ಏನಂತಂದರೆ ರೆಡ್ ಲೇಡಿ 796 ಸ್ನೇಹಿತರೆ. ಈ ರೈತ ಬಂದರೆ ಏನಿದೆ ಇದು ಬಿಟ್ಟು ಬೇರೆ ಯಾವುದು ಮಾಡೋಕ್ಕೆ ಇಷ್ಟನ ಪಡೋದಿಲ್ಲ ಸ್ನೇಹಿತರೆ ಅವರು. ಯಾಕಂದರೆ ಫಸ್ಟ್ ಇರೋದೇ ಬೆಸ್ಟ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇದ್ರ ಮಾಲಿನ ಕ್ವಾಲಿಟಿ ನೋಡ್ಬೋದು ನೀವು. ಶೇನಿಂಗ್ ನೋಡಿ ಯಾವ ಥರ ಇದೆ, ಸೈಜ್ ನೋಡಿ ಯಾವ ಥರ ಇದೆ ನೋಡಿ ಯಾವ ಥರ ಇದೆ ಸ್ನೇಹಿತರೆ. ಗಿಡಕ್ಕೆ ನೋಡಿ 1 2 3 4 5 6 7 8 9 10 11 12 13 ಸ್ನೇಹಿತರೆ. 13 ಒಂದು 15 ಲೆಕ್ಕ ಒಂದು ಸೈಡ್ ಇಟ್ಕೊಳ್ಳಿ, ಮತ್ತೊಂದು ಸೈಡ್ 15 ಸ್ನೇಹಿತರೆ. ಇದು ಅಂದಾಜು ನಾವು ಹಾಕೊಂಡ್ರೆ ಏನಿದೆ 1 kg 2 kg ಕಾಯಿ ರಿಸರ್ವಲ್ ಆಗಿದೆ ಸ್ನೇಹಿತರೆ. ನಾವು ಒಂದು 40 kg ಮಿನಿಮಮ್ ಇಡ್ಕೋಬೇಕು ಸ್ನೇಹಿತರೆ. ಅದಕ್ಕಿಂತ ಜಾಸ್ತಿನೇ ಇದೆ, ಬಟ್ 40 kg ಮಿನಿಮಮ್ ಇಡ್ಕೋಬೇಕು ಸ್ನೇಹಿತರೆ. ಇವ್ರದ್ದು ಪ್ಲಾಂಟೇಶನ್ ನೋಡಿ, ಪ್ಲಾಂಟೇಶನ್ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಇವರು ಇದೇನಿದೆ ಗಿಡ ಟು ಗಿಡ ಏನಿದೆ ಇವರು 7.5 ಫೀಟ್ ಮಾಡಿದ್ದಾರೆ ಸ್ನೇಹಿತರೆ. ಇವರು ಗಿಡ ಟು ಗಿಡ ಏನಿದೆ 7 ಫೀಟ್ ಮಾಡಿದ್ದಾರೆ. ಬಟ್ ಲೈನ್ ಟು ಲೈನ್ ಏನಿದೆ 8.5 ಫೀಟ್ ಮಾಡಿದ್ದಾರೆ ಸ್ನೇಹಿತರೆ. 9.5 ಫೀಟ್ ಮಾಡಿದ್ದಾರೆ ಸ್ನೇಹಿತರೆ. 9.5 ಫೀಟ್ ಮಾಡಿದ್ದಾರೆ. ಬಟ್ ಇದಕ್ಕೆ ಏನಂತಂದರೆ ಇವ್ರ ಲಾಭ ಸ್ಪ್ರೇ ಮಾಡೋಕ್ಕೆ, ಲೇಬರ್ ಹಾರ್ವೆಸ್ಟಿಂಗ್ ಮಾಡೋಕ್ಕೆ ಇಷ್ಟೊಂದು ಈಸಿ ಆಗುತ್ತೆ ಇವರಿಗೆ. ಯಾವುದೂ ಕಷ್ಟ ಆಗೋದಿಲ್ಲ. ಅಂದರೆ ಸ್ವಲ್ಪ ಸಮ್ಮರಲ್ಲಿ ಏನಿದೆ ಬಿಸಿಲಿಂದ ಒಳಗಡೆ ಬಿದ್ದು ಏನಿದೆ ಕಾಯಿಗೆ ಡ್ಯಾಮೇಜೂ ಆಗ್ಬೋದು, ಫುಲ್ ಸನ್ಬರ್ನ್ ಆಗುತ್ತೆ ಕಾರಣ ಇರುತ್ತೆ. ಬಟ್ ಅಷ್ಟರೊಳಗೆ ಏನಿದೆ ಇವರು ಹಾರ್ವೆಸ್ಟಿಂಗ್ ಮಾಡಿ ಬೇಗ ಕ್ಲೀನ್ ಮಾಡಿಬಿಡ್ತಾರೆ ತೋಟಕ್ಕೆ. ತೋಟ ಅಲ್ಲ ಅಂತಂದು ಹೇಳ್ಬೋದು. ಅಂದರೆ ಇವ್ರದ್ದು ಲಾಂಗ್ ಲೆಗ್ ಸ್ನೇಹಿತರೆ. ಈ ರೈತರದ್ದು ಏನಿದೆ ಇನ್ನೊಂದು ವಿಶೇಷ ಅಂತಾರೆ ಅಂದರೆ 3 ಬೆಳೆ ಮಾಡ್ತಾರೆ ಸ್ನೇಹಿತರೆ. ಒಂದು ಟೊಮಾಟೊ, ಒಂದು ಕರ್ಬೂಜ, ಒಂದು ಪಪ್ಪಾಯನ್ನು ಮಾಡ್ತಾರೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇಡೀ ಕರ್ನಾಟಕ ಹುಡುಕಿದ್ರು ಕೂಡ ಈ ಥರ ಒಳ್ಳೆ ಟಾಪ್ ಪ್ಲಾಂಟೇಶನ್ ನಮಗೆ ಕಾಣೋದು ಭಾಳ ಕಮ್ಮಿ ಇದೆ ಸ್ನೇಹಿತರೆ. ಕೀಪಿಂಗ್ ಕ್ವಾಲಿಟಿನೂ ಸ್ನೇಹಿತರೆ ಮಾರ್ಕೆಟ್ ಹೋದ್ಮೇಲೆ ಸೂಪರ್ ಅಂತಲೇ ಹೇಳ್ತಾರೆ ಸ್ನೇಹಿತರೆ. ಕನಿಷ್ಠ ಒಂದೊಂದು ಮಾರ್ಕೆಟಲ್ಲಿ ಒಂದು 50 100 200 ಗಾಡಿಗಳು ಹೋಗ್ತವೆ ಸ್ನೇಹಿತರೆ. ಈ ತೋಟದ ಗಾಡಿ ಅಂತಂದರೆ ಒಂದು ನ್ಯಾಪ್ಕ ಇಟ್ಕೊಂಡು ಪ್ರತಿ 10 ಡೇಸಿಗೆ 11 ಡೇಸಿಗೆ ಇದೇ ಕಾಯಿ, ಇದೇ ತೋಟದವ್ರದ್ದು, ಇದೇ ಫಾರ್ಮರ್ಸದು ಕಾಯಿ ಮಾಡೋಂಥ ಡಿಮ್ಯಾಂಡನ್ನು ಮಾಡ್ತಾರೆ ಸ್ನೇಹಿತರೆ ನಮಗೆ. ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.